6 ತಿಂಗಳು ಮಗುವಿಂದ ಹಿಡಿದು ಬುರ್ಕಾ ಹಾಕೊಂಡಿರೋ ಒಂದು ಹೆಣ್ಣು ಮಗು ಕೂಡ ಆಗಿದೆ ಅತ್ಯಾಚಾರ. ನಾವು ಇದಕ್ಕೆ ಬಟ್ಟೆಗೆ ಹೋಲಿಸ್ಕೊಂಡು ಸ್ಟುಪಿಡ್ ರೀಸನ್ಸ್ಗಳನ್ನ ಕೊಡ್ತಾರಲ್ಲ ಅಂಥವ್ರುಗಳಿಗೆ, ಮತ್ತು ಈ ಥರ ಇಮ್ಮೆಚೂರ್ ಮೈಂಡ್ಸೆಟ್ ಇರಲ್ಲ ಇನ್ನೂ ಅಂಥವ್ರೆಲ್ಲರೂ ಅಟ್ಲೀಸ್ಟ್ ಈ ಥರದ ಸಿನಿಮಾಗಳನ್ನ ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಯಾವ ರೀತಿ ನಾವು ಹೇಳಕ್ಕೆ ಹೊರಟಿದ್ದೀವಿ ಸಿನಿಮಾದಲ್ಲಿ ಅಂತ. ಸೊ ಇದೆಲ್ಲನೂ ಸ್ಟಾಪ್ ಆಗಬೇಕು. ಶುಡ್ ನಾಟ್ ಕನ್ಸಿಡರ್ ಹುಡುಗಿರ್ನ ಓಕೆ ಈ ಥರ ಬಟ್ಟೆ ಹಾಕೊಂಡಿದ್ರೆ ಇವ್ರು ಹಿಂಗಾಯ್ತು ಅನ್ನೋದನ್ನ ಜಸ್ಟಿಫೈ ಮಾಡ್ಕೊಳ್ಳೋರು ಸಿಕ್ಕಾಪಟ್ಟೆ ಇವತ್ತಿನ ತನಕ ಇದ್ದಾರೆ. ಇವಾಗ ನಾನು ಕಾಣಿಸ್ಕೋಬೇಕು, ನೀನು ಯಾಕೆ ಹಂಗೆ ಬಂದೆ, ಅದಕ್ಕೆ ನಾವು ಹಂಗೆ ನೋಡ್ತೀವಿ ಅನ್ನೋರು ಇದ್ದಾರೆ. ಅದು ಹೆಂಗ್ರಿ ನನಗೆ ಅರ್ಥನೇ ಆಗ್ತಾ ಇಲ್ಲ ಇವತ್ತಿನ ತನಕ. ಎಕ್ಸಾಕ್ಟ್ಲಿ ಹಂಗೆ ಅಂದ್ಬಿಟ್ಟು ನಾವು ದೇವಸ್ಥಾನಕ್ಕೆಲ್ಲ ನಾವು ಅರ್ಧಂಬರ್ಧ ಹಾಕೊಂಡು ಹೋಗಲ್ಲ. ವಿ ನೋ ಲೈಕ್ ಎಲ್ಲೆಲ್ಲಿ ಏನೇನು ಡ್ರೆಸ್ ಹಾಕೋಬೇಕು ನಮ್ಗೆ ಅದು ಗೊತ್ತು. ಇಲ್ಲಿಗೆ ಹಿಂಗೆ ಹಾಕೊಂಡು ಹೋಗ್ಬೇಕು, ಈ ಇವೆಂಟಿಗೆ ಹಿಂಗೆ ಹಾಕೊಂಡು ಹೋಗ್ಬೇಕು. ಬಟ್ ಸ್ಟಿಲ್ ಅದನ್ನ ಇಟ್ಕೊಂಡು ಸ್ಟುಪಿಡ್ ರೀಸನ್ಸ್ಗಳು ಕೊಟ್ರೆ ಅದು ಬಿಡಿ, ಮನುಷ್ಯರು ಬಿಡಿ. ಬೆಂಗಳೂರಲ್ಲಿ ನಾಯಿನೂ ಬಿಟ್ಟಿಲ್ಲ, ಹಸುನೂ ಬಿಟ್ಟಿಲ್ಲ. ಹೆಂಗೆ ಹೇಳ್ತೀರಾ ನೀವು ಇದನ್ನ? ಹೆಂಗೆ ಯಾವ ರೀತಿ ಮೈಂಡ್ಸೆಟ್ ಇದೆ? ಸೊ ಇದೆಲ್ಲ ನಿಮಗೆ ಎ ಕ್ಲಾಸ್ ಆಡಿಯನ್ಸು ಅದು ಬರೋದೇ ಇಲ್ಲ ನಿಮಗೆ. ಜನರಲ್ ನಾಟ್ ಆಲ್ ಮೆನ್ ಬಟ್ ಆಲ್ವೇಸ್ ಅ ಮೆನ್ ನಾನು ಹೇಳಕ್ ಹೊರಟು. ಸೊ ಎಲ್ಲರೂ ಈ ಥರದ ಸಿನಿಮಾಗಳನ್ನ ನೋಡಿದ್ರೆ ಅವ್ರಿಗೆ ಒಂದು ಸಂದೇಶ ನಾನು ಹೇಳ್ತಾ ಇರೋದು ಪರ್ಸ್ನಲ್ ಆಗಿ, ಹೆಣ್ಣು ಮಕ್ಕಳನ್ನ ಯಾವತ್ತು ನೀವು ಈಕ್ವಲ್ ಆಗಿ ನೋಡ್ತೀರಾ. ನೀವು ಅವಳು ಏನೇ ಕೊಟ್ರು ಒಂದು ಮಲ್ಟಿಪ್ಲೈ ಮಾಡ್ಬಿಟ್ಟು ಕೊಡ್ತಾಳೆ. ಒಂದು ಮನೆ ಕೊಡ್ತೀರಾ, ಅದಕ್ಕೆ ಅಲಂಕಾರ ಮಾಡಿ ಅದನ್ನೆಲ್ಲ ಮಾಡಿ ಅವಳು ಅಡುಗೆ ಮಾಡಿಟ್ಟು ಹಾಗೇನೆ ತಾನೇ ಸಂಸಾರ ನಡೆಯೋದೇ ಹಾಗೆ. ನೀವು ಒಂದು ಕೊಡ್ತೀರಾ, ನೀವು ನಿಮಗೆ ಒಂದು ಇಷ್ಟು ಖುಷಿ ಕೊಡ್ತೀರಾ, ನಾವು ಅದು 1:4 ಮಾಡಿ ಜಾಸ್ತಿ ಖುಷಿನ ನಿಮಗೆ ಕೊಡ್ತೀವಿ. ತೊಂದರೆ ಕೊಡ್ತೀರಾ, ತೊಂದರೆನೂ 1:4 ಮಾಡೇ ನಿಮಗೆ ಜಾಸ್ತಿ ಆಗೋದು. ಯಾಕಂತಂದ್ರೆ ನೀವು ಯಾರು ವಾರಿಯರ್ ಅಂತ ತೆಗೆದು ನೋಡಿದ್ರೆ ಇಂಡಿಯನ್ ಹಿಸ್ಟ್ರಿಲಿ ಕಾಳಿನೇ ಬರೋದು ಫಸ್ಟ್. ಶಕ್ತಿಯಿಂದನೇ ಶಕ್ತಿ ಅವಳು ಎಷ್ಟ್ರ ಮಟ್ಟಿಗೆ ಪವರ್ಫುಲ್ ಅಂತಂದ್ರೆ ಶಿವಾನೇ ಹೋಗ್ಬಿಟ್ಟು ಅವಳ ಕಾಲ್ ಕೆಳಗಡೆ ಬರೋ ತನಕ ಅವಳು ಸುಮ್ಮನಾಗಿರಲ್ಲ, ಅಷ್ಟ್ರ ಮಟ್ಟಿಗೆ ಪವರ್ಫುಲ್ ಇರುತ್ತೆ ಒಂದು ಹೆಣ್ಣು ಅಂತಂದ್ರೆ. ಸೊ ನಮ್ಮ ಸಿನಿಮಾದಲ್ಲಿ ಒಂದು ಹೆಣ್ಣು ಮಗು ಯಾವ ಎಕ್ಸ್ಟ್ರೀಮಿಗೆ ಹೋಗ್ತಾಳೆ ಅನ್ನೋದು ಒಂದು ತೋರಿಸಿದ್ವಿ. ಯಾವ ರೀತಿ ಒಂದು ಹುಡುಗಿ ಅವಳ ವಾಯ್ಸ್ಗೆ ಅವಳು ನಿಂತ್ಕೋಬೇಕು ಅನ್ನೋದು ಕಾನ್ಸೆಪ್ಟನ್ನು ನಮ್ಮ ನಿರ್ದೇಶಕರು ತುಂಬ ಅಚ್ಚುಕಟ್ಟಾಗಿ ಬರೆದಿದ್ದಾರೆ.